ಕಳೆದ 7ನೇ ತಾರೀಕಿನಂದು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಲ್ಲೊಳ್ಳಿ ಮೂಡಲ್ಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ನಮಗೆ ಅನಾಮಧೇಯ ಶವ ಸಿಕ್ಕಿರುತ್ತೆ. ನಮ್ಮ ಪೊಲೀಸರಿಗೆ ಬೆಳಗ್ಗೆ ಮಾಹಿತಿ ಬರುತ್ತೆ, ತಕ್ಷಣ ಹೋಗ್ತಾರೆ. ಶವದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ಈಗಾಗಲೇ ಕೊಲೆ ಆಗಿಬಿಟ್ಟು ಸುಮಾರು 5-6 ದಿವಸ ಆಗಿರುವಂಥದ್ದು ಕಂಡುಬರುತ್ತೆ. ಜೊತೆಗೆ ದೇಹದ ಯಾವುದೇ ಭಾಗಗಳು ಗುರುತಿಸುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಪೂರ್ತಿ ಕೊಳೆತು ಮ್ಯಾಗೋಟ್ಸ್ ಎಲ್ಲ ಆಗಿಬಿಟ್ಟು ನಾವು ಅದನ್ನು ನೋಡಿದಾಗ ಅನಾಥ ಶವ ಅನ್ನೋವಂಥ ಒಂದು ತೀರ್ಮಾನಕ್ಕೆ ಬಂದು, ಯಾಕಂದರೆ ಅಲ್ಲಿವರೆಗೂ ಯಾರೂ ಕೂಡ ಅದನ್ನು ಐಡೆಂಟಿಫೈ ಮಾಡಿರಲಿಲ್ಲ. ಆ ರೀತಿ ಒಂದು ಅನಾಥ ಶವ, ಅನ್ಯಾಚುರಲ್ ಡೆತ್, ಅಸಹಜ ಸಾವು ಪ್ರಕರಣ ಅನ್ನೋಂಥ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡ್ವಿ. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಮಗೆ ವೈದ್ಯರು ಕೆಲವೊಂದು ವಿಚಾರದಲ್ಲಿ ಸಂಶಯನ ವ್ಯಕ್ತಪಡಿಸಿದ್ರು. ಆ ಸಂಶಯದ ಪ್ರಕಾರ ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನು ಕೈಗೊಂಡ್ರು. ಕೆಲವು ದಿನಗಳ ನಂತರ ನಮಗೆ ಗೊತ್ತಾಯಿತು, ಮೃತನಾದಂಥ ವ್ಯಕ್ತಿ ಹನುಮಂತ ತಳವಾರ್ ಅಂತ ಹೇಳಿ, ಅವನು ಪಕ್ಕದ ಕಲ್ಲೊಳ್ಳಿ ಗ್ರಾಮದ ಹನುಮಂತ ತಳವಾರ್ ಅಂತ ಹೇಳಿ, ಅವನು ಇತರ 4-5 ಜನರ ಜೊತೆ ಅವತ್ತಿನ ದಿವಸ ಹೋಗಿದ್ದನ್ನು ನಮ್ಮ ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಮಾಡ್ತಾರೆ. ಅದರ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಅವರಿಗೆ ಗೊತ್ತಾಗುತ್ತೆ ಅವನ ಜೊತೆ ಯಾರ್ಯಾರು ಹೋಗಿದ್ರು ಅಂತ ಹೇಳಿ. ಅದರಲ್ಲಿ ಒಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ನಮಗೇನು ಗೊತ್ತಿರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮತ್ತು ಅವರು ಅವತ್ತಿನ ದಿವಸ ಎಲ್ಲಿದ್ದರು ಅಂತಂದಾಗ ಕೆಲವೊಂದು ಮಾಹಿತಿಯನ್ನು ಆ ವ್ಯಕ್ತಿ ಹಂಚ್ಕೊತಾನೆ. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಹೇಳಿರೋದಕ್ಕೂ ಮತ್ತೊಬ್ಬ ವ್ಯಕ್ತಿ ಹೇಳಿರೋದಕ್ಕೂ ಕೊಟ್ಟಿರುವ ಹೇಳಿಕೆಗೂ ವೈರುಧ್ಯಗಳು ಕಾಣಿಸ್ತವೆ. ಅದರ ಮೇಲೆ ಮತ್ತೆ ಹೆಚ್ಚಿನ ತನಿಖೆಯನ್ನು ನಮ್ಮ ಪೊಲೀಸರು ಕೈಗೊಂಡಾಗ ಆರೋಪಿಗಳು ಈ ಕೊಲೆಯ ಸಂಚಿನ ಕಥೆಯನ್ನು ಬಿಡಿಸಿಡ್ತಾರೆ. ಮೃತನಾದಂಥ ಹನುಮಂತ್ ತಳವಾರ್ನ ಸ್ವತಃ ಸಹೋದರ ಬಸಪ್ಪ ತಳವಾರ್ ಈ ಕೊಲೆಯ ಸಂಚಿನ ಮುಖ್ಯ ರೂವಾರಿ. ಅವನು ಮತ್ತು ಇತರ 3 ಜನ, ಸಚಿನ್, ಈರಪ್ಪ ಮತ್ತು ಬಾಪು ಶೇಖ್, ಇವರೆಲ್ಲರೂ ಸೇರಿಕೊಂಡು ಇವನ ಕೊಲೆಯನ್ನು ಮಾಡಿರ್ತಾರೆ. ಕೊಲೆಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಇವನು ಬಸಪ್ಪ ತಳವಾರ್ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ, 50 ಲಕ್ಷ ರೂಪಾಯಿದ್ದು. ಈ ಜೀವ ವಿಮೆ ಪಾಲಿಸಿ ಹೇಗೆ ಮಾಡೋದು ಅಂತಂದರೆ, ಯಾರಿಗೆ ಕಮ್ಮಿ ವಯಸ್ಸಿರುತ್ತೋ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇವನು ತನ್ನ ಸಹೋದರನ ಹೆಸರಿಗೆ ಪಾಲಿಸಿ ಮಾಡಿಸಿ ತಾನೇ ಅದರ ನಾಮಿನಿ, ಬೆನಿಫಿಷರಿ ಆಗಿ ನಾಮಿನೇಟ್ ಮಾಡ್ಕೋತಾನೆ. ಮಾಡ್ಕೊಂಡ್ಬಿಟ್ಟು ಈ ಇತರ 3 ಜನರಿಗೆ ಹಣದ ಆಮಿಷವನ್ನು ಒಡ್ತಾನೆ. ಈ ಥರ ನಾನು ಪಾಲಿಸಿ ಮಾಡಿಸಿದ್ದೀನಿ, ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು 50 ಲಕ್ಷ ಬರ್ತೈತಿ, ಅದರಲ್ಲಿ ನಿಮಗೆ ಒಬ್ಬನಿಗೆ 8 ಲಕ್ಷ, ಇನ್ನಿಬ್ಬರಿಗೆ ತಲಾ 5 ಲಕ್ಷ ಕೊಡ್ತೀನಿ ಅನ್ನೋಂಥ ಒಂದು ಆಮಿಷ ಒಡ್ಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ. ಈ ಕೊಲೆ ನಡೆದ ದಿವಸದಂದು ಹನುಮಂತ ತಳವಾರ್ಗೆ ಇವ್ರು 4 ಜನ ಸೇರಿಸಿ ಅವನಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ನಮಗೆ ಶವ ಎಲ್ಲಿ ಸಿಕ್ಕಿರುತ್ತೋ ಆ ಗದ್ದೆ ಹತ್ರ ಅವ್ರನ್ನ ಕರ್ಕೊಂಡ್ಬಂದಿರ್ತಾರೆ. ಇಬ್ಬರು ಅವನ್ನ ಹಿಡ್ಕೊಂಡಿರ್ತಾರೆ, ಇನ್ನಿಬ್ಬರು ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ರಾಡ್ನಿಂದ. ತದನಂತರ
ಅಲ್ಲಿ ಅವನು ಸತ್ತ ಮೇಲೆ ಅಲ್ಲೇ ಸ್ವಲ್ಪ ಗದ್ದೆ ಒಳಗಡೆ ಹಾಕ್ಬಿಟ್ಟು ಪೊಲೀಸರಿಗೆ ದಾರಿ ತಪ್ಪಿಸೋ ನಿಟ್ಟಿನಲ್ಲಿ ಅವನ ಶವದ ಪಕ್ಕ ಈ ಕೆಲವೊಂದಿಷ್ಟು ಶ್ರೀಗಂಧ ಮರದ ತುಂಡುಗಳನ್ನು ಅಲ್ಲಿ ಇಟ್ಟು ಹೋಗಿರ್ತಾರೆ. ಸೊ ನಮ್ಮ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಇದು ಶ್ರೀಗಂಧ ಮರದ ತುಂಡಿನ ಕಳುವಿನ ಪ್ರಕರಣ, ಅವನು ಬಹುಶಃ ತಗೊಂಡು ಹೋಗ್ಬೇಕಾದ್ರೆ ಒಂದು ಹೃದಯಾಘಾತ ಆಗಿರ್ಬೋದು ಅಥವಾ ಇನ್ನಿತರ ಜೊತೆ ಹಂಚೋ ವಿಚಾರದಲ್ಲಿ ಗಲಾಟೆ ಆಗಿರ್ಬೋದು ಅನ್ನೋಂಥ ಒಂದು ಸಂಶಯದಿಂದ ಪ್ರಕರಣವನ್ನು ನಾವು ಅಸಹಜ ಸಾವು ಪ್ರಕರಣ ಅಂತ ನಾವು ಕೈಗೆತ್ಕೊಂಡಿದ್ವಿ. ಆದರೆ ನಮ್ಮ ಗೋಕಾಕ್ DSP ಮತ್ತು ಅವರ ತಂಡ, ವಿಶೇಷವಾಗಿ ಘಟಪ್ರಭಾ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡದವರು ಈ ಒಂದು ಅಸಹಜ ಸಾವು ಪ್ರಕರಣವನ್ನು ಖುಲಾಸೆ ಮಾಡುವಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಹಾಂ, ಅದು ಶ್ರೀಗಂಧದ ಕಟ್ಟಿಗೆ. ಸೊ ಈಗ ಅವರು ಮುಂಚೆನೆ ಬೇರೆ ಕಡೆಯಿಂದ ಇದು ಮಾಡಿಕೊಂಡು ಕಳ್ತನ ಮಾಡಿಕೊಂಡು ತಂದಿರೋದಾಗಿದೆ. ಸೊ ಆ ವಿಚಾರದಲ್ಲಿ ಕೂಡ ನಾವು ಒಂದು ತನಿಖೆನ ಮಾಡ್ತಾ ಇದ್ದೀವಿ. ಅದೊಂದು ಸಪ್ರೇಟ್ ಮಾಡ್ತಾ ಇದ್ದೀವಿ. ಲಾಕ್ಸ್ ಕಟ್ ಮಾಡಿಬಿಟ್ಟು ಸುಮಾರು ಇಷ್ಟಿಷ್ಟು ಒಂದು ಮೊಳ ಉದ್ದದ್ದು ಮತ್ತು ಸುಮಾರು ಒಂದು ಇಷ್ಟು ಗರ್ತಿರುವಂಥದ್ದು ಶ್ರೀಗಂಧ ಕಟ್ಟಿ. ಅದು KG ನನಗೆ ಕರೆಕ್ಟ್ ಆಗುತ್ತಲ್ಲ, ಕರೆಕ್ಟ್. ಇವನು ತಾನೇ ಮಾಡಿಸಿರೋದ್ರಿಂದ ತಾನೇ ನಾಮಿನಿ ಮಾಡ್ಕೊಂಡ. ಅದರಲ್ಲಿ ಪಾಲಿಸಿಯಲ್ಲಿ ನೀವು ಬರಿಬೇಕಾಗಿರುತ್ತೆ ಯಾರು ನಾಮಿನಿ ಅಂತ ಹೇಳ್ಬಿಟ್ಟು. ಇವನು ತನ್ನನ್ನೇ ನಾಮಿನಿ ಮಾಡ್ಕೊಂಡಿದ್ದ, ಮಾಡಿರಲಿಲ್ಲ. ಮದುವೆ ಆಗಿತ್ತು. ಅವನು ಸುಮಾರು 1 ವರ್ಷದ ಹಿಂದೆ ಮಾಡಿಸಿದ್ದು, 1 ವರ್ಷದ ಹಿಂದೆ. ಆಮೇಲೆ ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ಅವನು ಈ ಇನ್ಶೂರೆನ್ಸ್ ಪಾಲಿಸಿದು ಬೆನಿಫಿಟ್ ಅವ್ರ ಚಿಕ್ಕಪ್ಪನ ಮಗ ಪಡ್ಕೊಂಡಿದ್ದನ್ನ ನೋಡಿದ್ದ. ಬಟ್ ಅವ್ರ ಚಿಕ್ಕಪ್ಪ ವಯೋಸಹಜ ಕಾಯಿಲೆಯಿಂದ ಬಳಲಿ ಡೆತ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನ ಮಗನಿಗೆ ಈ ಜೀವ ವಿಮೆ ಪಾಲಿಸಿದು ಹಣ ಬಂದಿತ್ತು. ಸೊ ಅದನ್ನ ನೋಡಿಕೊಂಡು ಇವನು ಈ ರೀತಿ ಒಂದು ಸಂಚನ್ನ ಮಾಡಿದ್ದು. ಸರ್, ಒಂದು 10 ವರ್ಷದಿಂದ ಈ ಊರಾಗೆ ಜೀವ ವಿಮೆ ಸಂಬಂಧ ದೊಡ್ಡ ಗಲಾಟೆ ಆಗಿದೆ ಸರ್. ಮನೆಯ ಸುಟ್ಟಿದ್ದು ಇದು ಕೂಡ ನಮಗೆ ತನಿಖೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಹೇಳಿದ್ರು. ನಾವು ಆ ಆ್ಯಂಗಲ್ನ ನಾವು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಏನಾದರೂ ಇದಿದೆ ಅಂತ. ಕರೆಕ್ಟ್, ತಾವು ಹೇಳೋದು ಸರಿ. ನಾವಿನ್ನೂ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ತನಿಖೆಯಲ್ಲಿ ಮತ್ತೆ ಹೊಸದೇನು ಕಂಡು ತಮಗೆ ಹೇಳ್ತೀವಿ. ಸರ್, ಇವರಲ್ಲಿ ಅಂದ್ರೆ ಅವರು ಅಣ್ಣ ಮಿಸ್ಸಿಂಗ್ ಮೇಲೆ ಮಿಸ್ಸಿಂಗ್ ಆಗಿರ್ತಾರೆ, ಅವರೆಲ್ಲ ಊರು ಬಿಟ್ಟು ಹೋಗಿರ್ತಾರೆ. ಅದೇ ಅವ್ರು ಮಿಸ್ಸಿಂಗ್ ಆಗಿರ್ತಾರೆ. ಇವ್ರು 5 ಜನ ಜೊತೆಗೆ ಹೋಗಿರೋದನ್ನ ಒಬ್ರು ನಮ್ಮ ತನಿಖೆ ಇದರಲ್ಲಿ ಗೊತ್ತಾಗುತ್ತೆ. ತನಿಖೆಯಲ್ಲಿ ಗೊತ್ತಾದಾಗ ಅವ್ರು ಎಲ್ಲಿ ಅಂತ ನೋಡಿದಾಗ ಊರಲ್ಲಿ ಇರಲ್ಲ, 4 ಜನ ಹೋಗಿರ್ತಾರೆ. ಹಾಗಾಗಿ ನಾವು ಆ ಒಂದು ಜಾಡಿನ ಮೇಲೆ ತಮ್ಮ ಇರ್ತಾರೆ. ಇನ್ನು ಉಳಿದವ್ರು 3 ಜನ ಕಾಣೆಯಾಗಿರ್ತಾರೆ. ಸರಿ, ಈ 3 ಜನ ವೀರಪ್ಪ, ಸಚಿನ್ ಮತ್ತೆ ಅಮೌಂಟ್ ಏನಾದ್ರು ಇಲ್ಲ, ಇದು ಇಟ್ ವಾಸ್ ಅ ಪ್ರಾಮಿಸ್. ಏನು, ಇನ್ಶೂರೆನ್ಸ್ ಹಣ ಬಂದ್ಮೇಲೆ ಒಬ್ನಿಗೆ 8 ಲಕ್ಷ, ಇನ್ನೊಬ್ರಿಗೆ 5 ಲಕ್ಷ, ಮತ್ತೊಬ್ನಿಗೆ 5 ಲಕ್ಷ, 18 ಲಕ್ಷ ಕೊಡ್ತೀನಿ. ವಯಸ್ಸನ್ನ ಕಳಿಸ್ತೀನಿ. ನೋಡಿದೆ, ಅದು ಪೊಲೀಸ್ ಠಾಣೆ ಎದುರುಗಡೆ ಒಬ್ಬ ವ್ಯಕ್ತಿ ಕುಡಿತಾ ಕೂತಿರೋದಲ್ವಾ? ಹಾ, ನಂಗೆ ಬಂದಿರೋ ಮಾಹಿತಿ ಬೇರೆ. ಅವನಲ್ಲಿ ಕುಡಿತಾ ಕೂತಿದ್ದ. ಅದೇ ನಮ್ಮ ಪೊಲೀಸ್ ಠಾಣೆಗೆ ಏನೋ ಬಂದಿರಲಿಲ್ಲ ಅಂತ ಹೇಳಿ ನಮ್ಮ ಪೊಲೀಸರು ಗಮನಕ್ಕೆ ಬಂದಿರಲಿಲ್ಲ. ಅದು ನಿನ್ನೆ ನನಗೆ ಯಾರೊಬ್ರು ಶೇರ್ ಮಾಡಿದ್ರು ಆ ವಿಡಿಯೋನ. ನಾನು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ DSP ಕಳಿಸಿದ್ದೀನಿ.
ಅವ್ರನ್ನ ಕರೆದ್ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಸರ್ ಅವನೇನು ಚೆನ್ನಾಗಿದೆ ಅಂತ ಅಥವಾ ಮಾನಸಿಕ ಅಸ್ವಸ್ಥ ಹೀಗೆ ಏನಾದ್ರು ಇದೆಯಾ? ಅಲ್ಲ, ನನಗೆ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣ ವಿಚಾರಗಳು ವಿಚಾರಣೆ ಮಾಡ್ತಾ ಇದ್ದೀವಿ. ನಾನು ಅಪ್ಡೇಟ್ ಮಾಡ್ತೀನಿ. ಸರ್ ಈಗ ಹೇಳಿದ್ನಲ್ಲ, ಅಲ್ಲ, ಆರೋಪಿಗಳ ಅರೆಸ್ಟ್ ಒಬ್ಬನೇ ಆರೋಪ. ಅದು ಅವತ್ತು ಹೇಳಿದೆ, ಮತ್ತೆ ಇನ್ನು ಬೇರೆದವ್ರು ಅರೆಸ್ಟ್ ಮಾಡಿದ್ರೆ ಅಂತ ಡಿಮಾಂಡ್ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಅದರಲ್ಲಿ ನಮಗೆ ಸೋಫಾರ್ ನಮ್ಮ ತನಿಖೆಯಲ್ಲಿ ಬೇರೆ ಯಾರ ಪಾತ್ರ ಕೂಡ ಕಂಡು ಬಂದಿಲ್ಲ. ಇಟ್ ಇಸ್ ಕ್ವೈಟ್ ಕ್ಲಿಯರ್ ಇಶ್ಯೂ ಆಫ್ ಫೈಟ್ ಬಿಟ್ವೀನ್ ಟೂ ಬಾಯ್ಸ್ ಫಾರ್ ಅ ಗರ್ಲ್. ಸರ್ ಇದು ಕುಂಬರಗುದ್ದಿ ಮತ್ತು ಮಾರ್ಯಾಳ ರಸ್ತೆಯಲ್ಲಿ ದೆವ್ವ ಬಂದಿದೆ ಅನ್ನೋ ಫೋಟೋ ಮಳೆಯಲ್ಲಿಲ್ಲ, ಇಲ್ಲೇ ಇದೆ, ಊರ ಬರ್ತಿದೆ, ಕಳೀತಾ ಇದೆ ಅಂತೇಳಿ ಎಲ್ಲ ಊರ್ ಜನನೇ ಮಾಡ್ತಿದ್ದಾರೆ. ಅನ್ನೋ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಗಮನಕ್ಕೆ ಏನಾದ್ರು ಬಂದಿದೆ? ಇಲ್ಲ, ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಓಕೆ. ಸರ್ ಮೊನ್ನೆ ರಾಯಬಾಗದಲ್ಲಿ ಒಂದು ಸ್ಟೇಟಸ್ ಹಾಕಿದ್ರು, ಒಬ್ರು ಹುಡುಗಿ ಸುಸೈಡ್ ಮಾಡ್ಕೊಂಡು ಗೊತ್ತು.